ಕೊಡಬೇಕಂತ. ಏನನ್ನ ಕೊಡಬೇಕು? ನಮ್ಮಲ್ಲಿ ಏನನ್ನೂ ಇಟ್ಕೊಳ್ಬಾರ್ದು. ಡೈಯಿಂಗ್ ಎಂಟಿ. ಯಾವ ರೀತಿ? ಶಿವಕುಮಾರ ಸ್ವಾಮೀಜಿ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಂತ. ಕೊನೆಗೆ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದಂತೆ ತಡೆಗಟ್ಟುವುದು ಹೇಗೆ ಅಂತ. ನಾವು ನಮ್ಮಲ್ಲಿರೋದನ್ನ ಬೇರೆಯೊಂದರಿಗೆ ಕೊಟ್ಟಾಗ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ತಯಾರಾಗ್ತದಂತೆ. ಆಲ್ ವಿ ಆರ್ ರಾಸ್ಕಲ್ಸ್. 2000 years ago we were uneducated rascals. Today we are literate rascals. ನಾನು ಕೊಟ್ಟೇನೆ ಅನ್ನುವಂಥ ಭಾವನೆ ಉಳಿಬಾರ್ದಂತ ಒಳಗಡೆ. ಅದು ಗಿವಿಂಗ್. ಆರ್ಟ್ ಆಫ್ ಲವಿಂಗ್, ಆರ್ಟ್ ಆಫ್ ಲಿವಿಂಗ್, ದೆನ್ ಇಟ್ ಗ್ರಾಜ್ಯುಯೇಟ್ಸ್ ಟು ಆರ್ಟ್ ಆಫ್ ಗಿವಿಂಗ್. ಒಂದು ಸ್ವಲ್ಪ ದಾನದಿಂದ, ವಿದ್ಯಾದಾನದಿಂದ, ಅನ್ನದಾನದಿಂದ, ವಸ್ತ್ರದಾನದಿಂದ, ಇಂಥ ಹಲವು ದಾನಗಳಿಂದ ನಾವು ಸಮಾಜ ಸದೃಢವಾಗಿ ಮಾಡಬಹುದು. ಸಮಂತ ಅವರು ಆ ಕೆಲಸ ಮಾಡ್ಯಾರೆ ಒರಿಸ್ಸಾದಲ್ಲಿ. ಸಮಾಜದಲ್ಲಿ ಶಾಂತಿ ಹಾಗೂ ಸಂತೋಷವನ್ನು ಹೆಚ್ಚಿಸುವ ಧ್ಯೇಯ ಹೊಂದಿರುವ ಆರ್ಟ್ ಆಫ್ ಗಿವಿಂಗ್ನ 13ನೇ ವಾರ್ಷಿಕೋತ್ಸವವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ದಿನಾಂಕ 17 ಮೇ 2026ರಂದು ವಿಜೃಂಭಣೆಯಿಂದ ಜರುಗಿತು. ಬಹಳ ಹಿಂದೆ ನನ್ನ ಗುರುಗಳಾದಂಥ ಸಿದ್ದೇಶ್ವರ ಸ್ವಾಮೀಜಿಯವರು, ನಾನು ಅವರಿಗೆ ನಮಿಸಿ ಮಾತಾಡಬೇಕು, ಮನಸ್ಸಿನಲ್ಲೇ ನಮಿಸ್ತಾ ಇದ್ದೆ. ಅವರು ಒಂದು ಪುಸ್ತಕ ಓದಲಿಕ್ಕೆ ಹೇಳಿದರು, ಆರ್ಟ್ ಆಫ್ ಲವಿಂಗು. ಅದನ್ನು ಬರೆದಂಥವನು ಲೇಖಕ ಎರಿಕ್ ಫ್ರಾಮ್ ಅನ್ನುವಂಥದ್ದು. ಈ ಸ್ವಾಮೀಜಿಯವರು ಆರ್ಟ್ ಆಫ್ ಲವಿಂಗ್ ಬಗ್ಗೆ ಓದಲಿಕ್ಕೆ ಹೇಳ್ತಾರೆ. ನನಗೂ ಯೌವನ ಅವಾಗ, ಹೆಂಗಪ್ಪ ಇದು ಅಂತ ನೋಡಿಕೊಂಡೆ. ಕಡೆಗೆ ಅದನ್ನ ಒಬ್ಬರು ಕನ್ನಡಿಸಿದ್ರು. ಪ್ರೀತಿಸುವುದೆಂದರೆ ಪ್ರೊಫೆಸರ್ ರಾಘವೇಂದ್ರ ರಾವ್ ಅವರು ಕನ್ನಡಿಸಿದ್ದು. ಅದಕ್ಕೆ ಮುನ್ನುಡಿಯನ್ನು ಕಾಪ್ಸೆ, ಗುರ್ಲಿಂಗ್ ಕಾಪ್ಸೆ ಅಂತ ಬರೆದಿದ್ರು. ಅದರಲ್ಲಿ ಒಂದು ವಿಶೇಷತೆ ಇತ್ತು. ಅದು ಈ ನನ್ನ ಸ್ನೇಹಿತ ಶೇಷಾದ್ರಿಯವರು ಹೇಳುವಂಥ ಐ ಲವ್ ಯು, ಯು ಲವ್ ಮಿ ಅದಲ್ಲ. ಅದರ ಶೀರ್ಷಿಕೆ ಸ್ವಲ್ಪ ಮಿಸ್ಲೀಡಿಂಗ್ ಇರುವಂಥದ್ದು. ಅದರಲ್ಲಿ ಲವ್ ಅಂದ್ರೇನು, ಪ್ರೀತಿ ಅಂದರೆ ಏನು? ನಮ್ಮ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕವನ ಇದೆ, ಮನಸ್ಸನ್ನು ಸೂರೆಗೊಳ್ಳುವಂಥದ್ದು. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಂತ. ಕೊನೆಗೆ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದಂತೆ ತಡೆಗಟ್ಟುವುದು ಹೇಗೆ ಅಂತ. ಆದರೆ ನಮ್ಮ ನಿಮ್ಮ ಮನಸ್ಸುಗಳೆಲ್ಲ ಮರುಭೂಮಿಯಾಗಿದ್ದಾವೀಗ. ರಾಕೇಶ್ ಜಿ ಹೇಳಿದರು, ಒಂದು ನಾಗರಿಕತೆ ಉಚ್ಛ್ರಾಯಮಾನದಲ್ಲಿ ಇದ್ದಂಥ 21 ನಾಗರಿಕತೆಗಳಲ್ಲಿ ಭಾರತೀಯ ನಾಗರಿಕತೆಯೂ ಒಂದು. ಎರ್ನಾಲ್ಡ್ ಟೈಂಬಿ ಅನ್ನುವಂಥ ಇತಿಹಾಸಕಾರ, ವಿಲ್ ಡುರಂಟ್ ಅನ್ನುವಂಥ ಇತಿಹಾಸಕಾರ ದ ಸ್ಟೋರಿ ಆಫ್ ಸಿವಿಲೈಜೇಷನ್ನಲ್ಲಿ ಬರೀತಾನೆ. 18 ನಾಗರಿಕತೆಗಳು ನಶಿಸಿ ಹೋಗಿವೆ, 3 ನಾಗರಿಕತೆಗಳು ಉಳಿದಿವೆ. ಅದರಲ್ಲಿ ಭಾರತೀಯ ನಾಗರಿಕತೆಯೂ ಒಂದು ಅಂತ ಬರೆದರು. ನಶಿಸಿ ಹೋದಂಥ ನಾಗರಿಕತೆಯ ಬಗ್ಗೆ ಅನೇಕ ಪುಸ್ತಕಗಳಿದಾವೆ. ಅದರಲ್ಲಿ ಒಂದು ಅಂದರೆ ರೈಸ್ ಆ್ಯಂಡ್ ಫಾಲ್ ಆಫ್ ರೋಮನ್ ಎಂಪೈರ್ ಬೈ ಗಿಂಬನ್ ಅನ್ನುವಂಥವನು ಬರೆದಿದ್ದು. ಈ ನಾಗರಿಕತೆಗಳು ಯಾಕೆ ನಶಿಸಿ ಹೋಗ್ತವೆ ಅಂತಂದರೆ ಅವು ಆಂತರಿಕ ಶಕ್ತಿಯನ್ನು ಕಳ್ಕೊಳ್ತಾವೆ ಅಂತ ಬರೀತಾನೆ ಅವನು. ಯುದ್ಧದಿಂದ ನಶಿಸ್ಲಿಲ್ಲಂತೆ ರೋಮನ್ ಎಂಪೈರ್. ಪೆಸ್ಟಿಲೆನ್ಸು, ಈ ಪ್ಯಾಂಡಮಿಕ್ಕು, ನಂತರ ಭೂಕಂಪ, ಜ್ವಾಲಾಮುಖಿ, ಇದು ಯಾವುದರಿಂದನೂ ನಶಿಸ್ಲಿಲ್ಲಂತೆ. ಅವು ನಶಿಸಿ ಹೋಗಿದ್ದ್ಯಾಕೆ ಅಂತಂದರೆ
ಆ ಜೀವನವನ್ನು ಭೋಗ ಮಾಡಬೇಕು ಅಂದ್ಕೊಂಡು ರೋಮನ್ ಜನರು ಎಲ್ಲರೂ ಸ್ಲೇವ್ಸನ್ನು ಕರ್ಕೊಂಬಂದ್ರಂತೆ, ಬ್ಲ್ಯಾಕ್ಸನ್ನು ಕರ್ಕೊಂಬಂದ್ರಂತೆ. ಅವರ ತೊಡೆಯ ಮೇಲೆ ತಮ್ಮ ಮಕ್ಕಳುಗಳನ್ನು ಕೊಟ್ರಂತೆ. ತಾವು ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಭೋಗ ಮಾಡೋದು, ಡ್ಯುಯಲ್ ಅಂತ ಹೇಳ್ತಾರೆ, ಸಾಯೋವರೆಗೆ, ಒಬ್ಬರು ಸಾಯೋವರೆಗೆ ಆಟ ಆಡೋದು, ಡ್ಯುಯಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅದನ್ನೆಲ್ಲ ಮಾಡ್ತೋದ್ರಲ್ಲಿ ನಿರತರಾಗಿಬಿಟ್ರಂತೆ. ಅವರಿಗೆ ಪ್ರೀತಿ, ಪ್ರೇಮ ಇವುಗಳನ್ನು ಹೇಳಿಕೊಡಲಿಲ್ಲಂತೆ ಮಕ್ಕಳಿಗೆ. ಆ ಮಕ್ಕಳು ಒಂದು ಸುಮಾರು 15-16 ವರ್ಷ ಆದಮೇಲೆ ಈ ನಿಗ್ರೋಗಳ ತೊಡೆ ಮೇಲೆ ಬೆಳೆದಿದ್ವಲ್ಲ, ಅಂದರೆ ಆಗಿನ ನಿಗ್ರೋಗಳು, ಸ್ಲೇವ್ಸ್ ಅಂತ ಕರೀತಾರೆ ಅವರು. ಈಗಿನವರಲ್ಲ, ಈಗ ನೋಡಿ ಭಾಳ ಒಳ್ಳೆಯವರಾಗಿದ್ದಾರೆ, ನಾನು ನೋಡಿದ್ದೇನೆ ಅವ್ರನ್ನೆಲ್ಲ. ಅವರು ಆಗಿನ ವ್ಯಕ್ತಿಗಳ ತೊಡೆ ಮೇಲೆ ಬೆಳೆದು ಅದೇ ರೀತಿ ಬಿಹೇವ್ ಮಾಡ್ಲಿಕ್ಕತ್ತರಂತೆ. 18-20 ವರ್ಷಗಳಲ್ಲಿ ರೋಮನ್ ರಾಜ್ಯದ ಪತನ ಆಯಿತು ಅಂತ ಬರೀತಾನೆ. ಯಾಕೆ? ಮನುಷ್ಯನಾಗಿ ಬದುಕಬೇಕು. ನಾವೆಲ್ಲ ಒಂದು ಮಟ್ಟದ ರಾಸ್ಕಲ್ಗಳು ಅಂತ ಹೇಳ್ತಾನೆ ಎಮರ್ಸನ್. ರಾಲ್ಫ್ ವ್ಯಾಲ್ಡೋ ಎಮರ್ಸನ್ ಅನ್ನುವಂಥ ಅಮೇರಿಕಾದ ಒಬ್ಬ ಚಿಂತಕ ಹೇಳ್ತಾನೆ, ಆಲ್ ವಿ ಆರ್ ರಾಸ್ಕಲ್ಸ್. 2000 years ago we were uneducated rascals, today we are literate rascals ಅಂತ ಬರೀತಾನೆ ಅವನು. ನಮಗೆ ಇಂಗ್ಲೀಷ್ ಬರ್ತದೆ, ಕನ್ನಡ ಬರ್ತದೆ, ಸಂವಿಧಾನದಲ್ಲಿ ಹೇಳಿದ ಪರಿಚಯ 8ರಲ್ಲಿ ಹೇಳಿದಂಥ ಎಲ್ಲ ಭಾಷೆಗಳು ಬರ್ತದೆ, ಜಗತ್ತಿನ ಇತಿಹಾಸ ಗೊತ್ತಿದೆ, ಸಾಹಿತ್ಯ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ಪ್ರೀತಿ ಎಲ್ಲಿದೆ? ಪ್ರೀತಿ ಯಾವಾಗ ಹುಟ್ಟುತ್ತದೆ? ಇನ್ನೊಬ್ಬರನ್ನು ನನ್ನ ಭಾಗ, ತಾದಾತ್ಮ್ಯ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದು ನಾನೇ. ರಮಣರನ್ನು ಕೇಳ್ತಾರಂತೆ, ಬೇರೆಯವರನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ಕೇಳ್ತಾನವನು, ಪಾಲ್ ಬ್ರಂಟನ್. ರಮಣರು ಹೇಳ್ತಾರೆ, ಬೇರೆಯವರು ಇಲ್ಲ. ಬೇರೆಯವರು ಅಂದಾಗ ಇದು ನನ್ನದು, ಅದು ನಿನ್ನದು. ಆ ರೀತಿಯ ನಾಗರಿಕತೆ ವೆಸ್ಟರ್ನ್ ಸಿವಿಲೈಜೇಷನ್ನಲ್ಲಿದೆ. ಅವರೆಲ್ಲ ಫೇಮಸ್ ಫಿಲ್ಮ್ಸ್ ಎಲ್ಲ, ಹಾಡುಗಳೆಲ್ಲ ಹೆಂಗಿದಾವು ಅಂತಂದರೆ, ಒಂದು ಫೇಮಸ್ ಪೋಯಮ್ ಅದು ಯಾಕೆ ಫೇಮಸ್ ಆಗಿದೆ ಅಂತ ನನಗೆ ಒಬ್ಬ ವಿದ್ಯಾರ್ಥಿಯಾಗಿ ಗೊತ್ತಾಗೇ ಇಲ್ಲ, ನಿಮ್ಗೆ ಗೊತ್ತಾಗ್ಬೋದು. ಅದನ್ನು ಮೋಸ್ಟ್ಲಿ T.S. ಇಲಿಯಟ್ ಬರೆದಂಥ ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್ ಅಂತ ಪೋಯಮ್ ಅದು. ಅವರು ಭಾಗ ಮಾಡ್ಕೊಂಡು ನೋಡುವಂಥವ್ರು. ನಮ್ಮದು ಆ ಸಂಸ್ಕೃತಿ ಅಲ್ಲ. ಇಟ್ಸ್ ಅದು ಓಕೆ. ಇರ್ಬೋದು, ನನಗೆ ಗೊತ್ತಿಲ್ಲ. ಐ ಸ್ಟ್ಯಾಂಡ್ ಕರೆಕ್ಟೆಡ್. ಎನಿವೆ, ಮೈ ಮೆಮರಿ ಟೆಲ್ಸ್ ಐ ಆಮ್ ರೈಟ್, ಕೈಂಡ್ಲಿ ವೆರಿಫೈ. ಅದಿರಲಿ. ನಾವು ಇತ್ತೀಚೆಗೆ ಒಂದು ಪುಸ್ತಕ ಓದಿದೆ ನಾನು. ಅದು ಹೋಮೋಸೇಪಿಯನ್ಸ್ ಅನ್ನೋ ಪುಸ್ತಕ. ಹೋಮೋ ಡಿಯಸ್ ಅನ್ನುವಂಥ ಇನ್ನೊಂದು ಪುಸ್ತಕ. ಹರಾರೆ ಅನ್ನುವಂಥ ಒಬ್ಬ ಜೂಯಿಷ್ ಚಿಂತಕ ಬರೆದಂಥ ಪುಸ್ತಕಗಳು. ಮನುಷ್ಯನ ಉತ್ಕ್ರಾಂತಿಯ ಬಗ್ಗೆ ಇರುವಂಥ ಪುಸ್ತಕಗಳು. ಅದರಲ್ಲಿ ಅವನು ಹೇಳ್ತಾನೆ, ಯಾವ ಸಮಾಜ, ಸಮುದಾಯ ಕೊಳ್ಳಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದೋ ಅದು ಉತ್ಕ್ರಾಂತಿಯನ್ನು ಹೊಂದದೆ. ಅದರ ಅವಸಾನ ಬೇಗನೆ ಆಗಲ್ಲ ಅಂತ ಹೇಳ್ತಾನೆ ಅವನು. ಕೊಳ್ಳಿ ನಡಿಬೇಕು, ಆದರೆ ವ್ಯಾಪಾರ ಅಲ್ಲ. ಅವರಲ್ಲಿ ಇಡೀ ಸಮಾಜವನ್ನು ಅವರು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಮೇಲೆ ವ್ಯಾಖ್ಯಾನಿಸ್ತಾರೆ. ಅವರವೆಲ್ಲ ನೋಡಿ ನೀವು, ನೀವು ಯಾವುದೇ ಚಿಂತಕರನ್ನು ನೋಡಿ, ನೀವು ಬರ್ಟ್ರನ್ ರಸಲ್ನ ನೋಡಿ, ಜಾನ್ ಲಾಕನ್ನು ನೋಡಿ, ಲೂಯಿಸ್ ನೋಡ್ಕೊಳ್ಳಿ, ಜೂಲಿಯಸ್ ಸ್ಟೋನನ್ನು ನೋಡಿ, ಸಾಲ್ಮಂಡನ್ನು ನೋಡಿ, ಮೆಮೊರಿಯಗಳನ್ನು ನೋಡಿ, ಅವರೆಲ್ಲರೂ ಗಿವ್ ಆ್ಯಂಡ್ ಟೇಕ್ ಮೇಲೆ ನಮ್ಮ ಸಮಾಜ. ಹಾರಾಲ್ಡ್ ಲಾಸ್ಕಿಯನ್ನು ನೋಡಿ, ಎಲ್ಲರೂ ಇದನ್ನೇ ಹೇಳ್ತಾರೆ ಅವರು. ನಮ್ಮ ಸಮಾಜ ಹಂಗಿಲ್ಲ. ಇದು ಇದಂ ಸಮಾಜಾಯ ಇದಂ ನ ಮಮ ಅನ್ನುವಂಥ ಮಂತ್ರಗಳಿದಾವೆ.
ತೈತ್ತಿರೀಯ ಉಪನಿಷತ್ನಲ್ಲಿ ಕೆಲವು ಮಂತ್ರಗಳಿದಾವೆ. ಕೊಡಬೇಕಂತೆ. ಏನೇನ ಕೊಡಬೇಕು? ನಮ್ಮಲ್ಲಿ ಏನನ್ನೂ ಇಟ್ಕೊಳ್ಬಾರ್ದು. ಡೈಯಿಂಗ್ ಎಂಟಿ. ಯಾವ ರೀತಿ? ಶಿವಕುಮಾರ ಸ್ವಾಮೀಜಿ ಒಂದ್ಸರಿ ಭೈರಪ್ಪನವ್ರು ಹೇಳಿದರು, ಅವ್ರ ಸ್ವಾಮೀಜಿಯವರಿಗೆ ಅಷ್ಟೊಂದು ಯಾಕೆ ಬಾಗಿದೆ ಬೆನ್ನು ಅಂತ ಕೇಳಿದೆ ನಾನು. ನನಗೆ ಹಿರಿಯರು, ನನ್ನ ಗುರುಗಳು SL ಭೈರಪ್ಪನವ್ರು. ಅವ್ರು ಹೇಳಿದರು, ಅವ್ರು ತಾವು ವಯಸ್ಸಿನಲ್ಲಿದ್ದಾಗ ತಲೆ ಮೇಲೆ ಮನೆ ಊರಿಗೆ ಹೋಗಿ ಕಾಳು ಕಡಿಗಳನ್ನು ತೊಗೊಂಬಂದು ಹೊತ್ಕೊಂಡು ಅವ್ರದ್ದೇನು ಕಶೇರಕಾಯಿ ಇತ್ತಲ್ಲ ಅದೇ ವೀಕಾಗಿ ಹೋಗ್ಬಿಡುತ್ತಂತೆ. ಪೂರ ಬಗ್ಗಿ ಹೋಗಿಬಿಟ್ಟಿದ್ರು. ಅಂತೂ ಮಕ್ಕಳಿಗೆ ಹಂಚ್ತಿದ್ರು. ದಾಸೋಹಗಳನ್ನು ನಡೆಸಿದರು. ಎಂಥ ದಾಸೋಹಗಳು? ಅನ್ನ ದಾಸೋಹ, ವಿದ್ಯಾ ದಾಸೋಹ ಮುಖ್ಯವಾಗಿ. ನೋಡ್ರಿ, ನಮ್ಮ ಮಾತುಗಾರರೆಲ್ಲರೂ ಹೇಳಿದ್ರಲ್ಲ, ವೆಂಕಟೇಶ್ ಹೇಳಿದ್ದು, ಯಾವ ರೀತಿ ಇದ್ದು ನಮ್ಮ ಅನುಭವ ಮಂಟಪಗಳು. ಅನುಭವ ಮಂಟಪ ಅನುಭಾವ ಮಂಟಪ ಆಗಿ ಹೊರಗೆ ಬರ್ತಿತ್ತು. ಅಲ್ಲಿ ಯಾವುದ್ಯಾವುದೋ ಜಾತಿಯವರು ಏನೇನೋ ಪದಾರ್ಥಗಳನ್ನು ತೊಗೊಂಬಂದು ಅದನ್ನು ಅಡುಗೆ ಮಾಡಿ ಎಲ್ಲರೂ ಹಂಚಿಕೊಂಡು ತಿಂದ್ಕೊಂಡು ಪ್ರೀತಿಯಿಂದ ಇದ್ವಿ. ಯಾಕೆಂದರೆ ಹಂಚಿಕೊಳ್ತಿದ್ವಿ ನಾವು. ನಮ್ಮದು ಸಂಘ ಜೀವನದಿಂದ ಒಂಟಿ ಜೀವನದತ್ತ ಆಗ್ತಾ ಇದೆ. EMS ನಂಬುದರಿಪಾದ್ ಬರೀತಾರಲ್ಲ, ಸಂಘ ಜೀವನದಿಂದ ಒಂಟಿ ಜೀವನದತ್ತ. ಎಲ್ಲದೂ ನನಗೆ ಬೇಕಪ್ಪ, ಎಲ್ಲದೂ ನನಗೆ ಬೇಕು. ಹೆಂಗೆ ಸಾಧ್ಯ ಇದೆ ಅದು? ನಾವು ಹಂಚಿಕೊಳ್ಳೇಬೇಕು. ಅದನ್ನೇ ಹೇಳ್ತಾ ಇದ್ದೆ ನಾನು. ಆರ್ಟ್ ಆಫ್ ಲವಿಂಗ್ ಅದ ಎರಿಕ್ ಫ್ರಾಮ್ ಬರೀತಾನೆ, ಪ್ರೀತಿ ಅಂದರೆ ಜವಾಬ್ದಾರಿ, ಸೇವಾ, ತ್ಯಾಗ, ಕ್ಷಮ. ಈ 4ರಿಂದ ಪ್ರೀತಿ ಆಗ್ತದೆ ಅಂತ ಬರೀತಾನೆ. ತ್ಯಾಗ ನಮ್ಮ ನಾಗರಿಕತೆಯ ಒಂದು ಗುಣಲಕ್ಷಣ ಏನು ಅಂದರೆ, ನಾವೆಲ್ಲರೂ ಜೊತೆಗೆ ಬದುಕೋಣ, ಜೊತೆಗೆ ಹೆಜ್ಜೆ ಹಾಕೋಣ. ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ, ಯುಗದ ಹಣೆಯ ಬರಹ ತಿದ್ದಿ ನವ ಸಮಾಜ ನಿರ್ಮಿಸುವ. ಯಾವಾಗ ನಾವು ತಿತ್ತೀವಿ? ಯಾವಾಗ ನಾವು ಕೊಡ್ತೇವಲ್ಲ, ಅವಾಗ ಸಾಧ್ಯ ಆಗ್ತದೆ. ಇತ್ತೀಚಿನ ಸೈಕ್ಯಾಟ್ರಿಸ್ಟ್ಗಳು ಬರೀತಾರೆ, ನಾವು ನಮ್ಮಲ್ಲಿರೋದನ್ನು ಬೇರೆಯೊಂದರಿಗೆ ಕೊಟ್ಟಾಗ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ತಯಾರಾಗ್ತದಂತೆ. ಹ್ಯಾಪಿ ಹಾರ್ಮೋನ್ಸ್ ತಯಾರಾಗ್ತದೆ ಅಂದ್ಕೊಂಡು ಡಾಕ್ಟರ್ ಸ್ಟೀವ್ ಪೀಟರ್ ದ ಚಿಂಪ್ ಪ್ಯಾರಾಡಾಕ್ಸ್ ಅನ್ನೋ ಪುಸ್ತಕದಲ್ಲೇ ಬರೀತಾನೆ. ಹಿ ವಾಸ್ ರೆಕಮೆಂಡೆಡ್ ಫಾರ್ ನೋಬೆಲ್ ಪ್ರೈಸ್. ಅಂದರೆ ವಿಜ್ಞಾನ ಅದನ್ನು ಹೇಳ್ತದೆ. ಡಾರ್ವಿನ್ನೂ ಬರೆದಾನೆ, ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ಅನ್ನುವಂಥ ಒಂದು ಪುಸ್ತಕ. ಒಂದು HMS ಬೀಗಲ್ ಅನ್ನುವಂಥ ಶಿಪ್ನಲ್ಲಿ ಅವ ಇದ್ದಾಗ ಬರೆದಂಥ ಪುಸ್ತಕ. ಅವನು ಹೇಳ್ತಾನೆ, ಯಾವ ಜೀವಿಗಳು, ಸ್ಪೀಶೀಸ್ ಅಂತ ಕರೀತಾನ ಅವನು, ಯಾವ ಸ್ಪೀಶೀಸ್ ಕೊಡುಗೈ ಆಡ್ಕೊಂಡು ಇನ್ನೊಂದ್ರ ಜೊತೆ ತನ್ನನ್ನು ಹಂಚಿಕೊಂಡು ಹೋಗುವಂಥ ಪ್ರಾಣಿಗಳು, ಪಕ್ಷಿಗಳು, ಜೀವಿಗಳು ವೃದ್ಧಿಯಾದವು, ಅವು ಬದುಕಿದವು, ಇನ್ನುಳಿದವು ನಶಿಸಿದವು ಅಂತ ಬರೀತಾನೆ. ಯಾವುದೋ ಧರ್ಮಗ್ರಂಥಗಳಲ್ಲಿ ಹೇಳಿ ಪುಣ್ಯಾರ್ಜನೆ ಆಗಬೇಕು, ನೀನು ಇಲ್ಲಿ ಮಾಡು, ನಿನಗೆ ಸ್ವರ್ಗ ಅಲ್ಲಿ ಸಿಗ್ತದೆ, ಅದರ ಮೇಲಲ್ಲ. ಅದು ನಿಮಗೆ ಸಿಗ್ತದೆ ಅಂದ್ಕೊಂಡು ವ್ಯಾಪಾರ ಮಾಡೋದಲ್ಲ. ಅವ್ರು ಹೇಳಿದ್ರಲ್ಲ, ಸವಿತಕ್ಕ ಒಂದು ನುಡಿಗಟ್ಟನ್ನು ಹೇಳಿದ್ಲು. ಏನು ಅಂದರೆ, ನಾನು ಕೊಟ್ಟೇನೆ ಅನ್ನುವಂಥ ಭಾವನೆ ಉಳಿಬಾರ್ದಂತ ಒಳಗಡೆ. ಅದು ಗಿವಿಂಗ್. ಆರ್ಟ್ ಆಫ್ ಲವಿಂಗ್, ಆರ್ಟ್ ಆಫ್ ಲಿವಿಂಗ್, ದೆನ್ ಇಟ್ ಗ್ರ್ಯಾಜುಯೇಟ್ಸ್ ಟು ಆರ್ಟ್ ಆಫ್ ಗಿವಿಂಗ್. ಕೊಡಬೇಕು ನಾವು. ಆರ್ಟ್ ಆಫ್ ಟೇಕಿಂಗ್, ಅದಕ್ಕೆ ಆರ್ಟ್ ಬೇಕಿಲ್ಲ. ಎ ರಾಸ್ಕಲ್ ವಿಲ್ ಹ್ಯಾವ್ ದ್ಯಾಟ್ ಆರ್ಟ್. ಹಿ ವಿಲ್ ಗ್ರ್ಯಾಬ್ ಎವ್ರಿಥಿಂಗ್, whether it belongs to himself, belongs to others, belongs to neighbor, belongs to alien. ಎಲ್ಲ ನನಗೆ ಬೇಕು. ಹೆಂಗಪ್ಪ? ಹೆಂಗೆ ಸಾಧ್ಯದೆ? ಯಾವ ರೀತಿ ನಾವು ಸಮಾಜ ಕಟ್ಟಲಿಕ್ಕೆ ಸಾಧ್ಯದೆ? ಅದರಿಂದ ಒಂದು ಸ್ವಲ್ಪ ದಾನದಿಂದ, ವಿದ್ಯಾದಾನದಿಂದ, ಅನ್ನದಾನದಿಂದ, ವಸ್ತ್ರದಾನದಿಂದ,
ಇಂಥ ಹಲವು ದಾನಗಳಿಂದ ನಾವು ಸಮಾಜ ಸದೃಢವಾಗಿ ಮಾಡಬಹುದು. ವಿದ್ಯಾ ಇರ್ತದೆ ನಿಮ್ಮ ಹತ್ರ, ನೀವು ನನ್ನ ಜೊತೆಗೆ ಹಂಚ್ಕೊಳ್ಬೇಕದನ್ನ. ಭಾಳ ಮಜಾ ಭರ್ತೃಹರಿಯ ನೀತಿ ಶತಕದಲ್ಲಿರ್ಬೋದು ಅದು ಮೋಸ್ಟ್ಲಿ. ಅದು ನ ಚೋರ ಚೋದ್ಯಂ ನ ಭ್ರಾತೃ ಭಾಜ್ಯಂ, ಇನ್ನು ಈ ರೀತಿ ಹೋಗ್ತದೆ. ನಿಮ್ಮಲ್ಲಿರೋ ವಿದ್ಯೆಯನ್ನು ನೀವು ಇನ್ನೋರ ಜೊತೆ ಹಂಚ್ಕೊಂಡ್ರಿ ಅಂದರೆ ಆ ವಿದ್ಯೆ ಕಡಿಮೆ ಆಗಲ್ಲಂತೆ. ಅದನ್ನು ಯಾವುದೇ ಬ್ರದರು ಪಾರ್ಟಿಷನ್ ಸೂಟ್ ಹಾಕಕ್ಕೆ ಬರಲ್ಲ. ನಂಗೆ ಅದು ಪಾರ್ಟಿಷನ್ ಕೊಡು, ನಿನ್ನಲ್ಲಿ ಅಷ್ಟೊಂದಿದೆ ನನಗೆ ಕೊಡು. ನ ಭ್ರಾತೃ ಭಾಜ್ಯಂ, ಬ್ರದರ್ಸ್ ಕೆನಾಟ್ ಸೀಕ್, ಬ್ರದ್ರನ್ ಕೆನಾಟ್ ಸೀಕ್ ಪಾರ್ಟಿಷನ್. ನ ಚೋರ ಚೋದಂ, ಎ ಥೀಫ್ ಕೆನಾಟ್ ಟೈವ್ ಇಟ್. ಅಂಥದನ್ನಾದರೂ ನಾವು ಹಂಚಬೇಕು. ಸಮಂತ ಅವರು ಆ ಕೆಲಸ ಮಾಡ್ಯಾರ ಒರಿಸ್ಸಾದಲ್ಲಿ.